ಇದು ಒಂದೇ ಒಂದು ನೀನು ಮಾಡಬೇಡ ಅಂದಾಗ ಹೇಳಿದ್ದು ಆದಮ್ಮ ಮತ್ತು ಅವಳೆ ನೀವಿಬ್ಬರು ಕೂಡ ಯಾವುದೇ ಕಾರಣಕ್ಕೂ ಒಳ್ಳೆಯದು ಮತ್ತು ಕೆಟ್ಟತರ ಹರಿವನ್ನು ಉಂಟು ಮಾಡುವ ಆ ಮರದ ಹಣ್ಣು ಮಾತ್ರ ನೀವು ತಿನ್ನಬಾರ್ದು ಅಂತ. ಆದರೆ ಇವರು ದೊಡ್ಡದೆಲ್ಲ ಮರದ ಹಣ್ಣುಗಳು ತಿಂದು ನಾವು ರುಚಿ ಎಲ್ಲ ನೋಡಿ ಸಾಕಾಯ್ತು. ಇನ್ನು ದೇವರು ಯಾಕೆ ಆ ಮರದ ತಿನ್ನಬೇಡ ಅಂತ ಹೇಳಿದ್ದಾನೆ ಅಂತ ಹೇಳಿ ಸೈತಾನನು ಅವರಿಗೆ ವಂಚಿಸುವನಾಗಿ ಮಾತನಾಡಿ ಅವರು ವಂಚಿಸ್ತಾನೆ. ಅದರ ನಿಮಿತ್ತವಾಗಿ ಅವರು ಆ ಹಣ್ಣಿನ ಮರದ ಹಣ್ಣನ್ನು ತಿಂದ್ಬಿಡ್ತಾರೆ. ಇದರಿಂದ ಅವರು ದೇವರಿಗೆ ಅವಿದೆ. ಆದರೂ ದೇವರ ಏನು ಹೇಳ್ತಾನೆ, ತಿಂದ ದಿನ ನೀವು ಸತ್ತೋಗ್ಬಿಡ್ತೀರ. ಅವ್ರು ಸತ್ತೋದ್ರು. ಯಾವ ವಿಷಯದಲ್ಲಿ ದೇಹ ಬದುಕಿದೆ, ಆದರೆ ಆತ್ಮದ ವಿಷಯದಲ್ಲಿ ಅವರು ಸತ್ತೇ ಹೋಗೋದು. ಆತ್ಮದಲ್ಲಿ ಸತ್ರು, ದೇಹದಲ್ಲಿ ಮಾತ್ರ ಬದುಕಿದವರ ದೇವರ ಆತ್ಮದ ಸಾಯನ ಬಗ್ಗೆ ಅವರು ಹೇಳಿದ್ದರು. ಆಮೇಲೆ ಅಲ್ಲೇ ಈಗ ಮರಣ 2